ಸಿದ್ದರಾಮಯ್ಯ ಸಿಟ್ಟಿಗೆದ್ದಿದ್ದಾರೆ. ಮನೆ ಮುರುಕರು ಅಂತ ಗುಡುಗಿದ್ದಾರೆ. ಮನೆ ಮುರುಕರು ಅಂತ ಸಿದ್ದರಾಮಯ್ಯ ಹೇಳಿದ್ದು ಯಾರಿಗೆ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಸಿದ್ದರಾಮಯ್ಯ ಗುಡುಗ್ತಾ ಇದ್ದಾರೆ. ಯಾರಿಗೆ ಈ ಮಾತನ್ನ ಹೇಳ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಮನೆ ಮುರುಕರು ಅಂತ ಹೇಳುವಂತಹ ಪದವನ್ನ ಬಳಕೆ ಮಾಡಿದ್ದಾರೆ. ಎದುರಾಳಿಗಳಿಗೆ ಮನೆ ಮುರುಕರು ಅಂತ ಟಾಂಗ್ ಕೊಟ್ರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ವಿಸ್ತಾರ ನ್ಯೂಸ್ನಲ್ಲಿ ಸಿಎಂ ಮನೆ ಮುರುಕ ಮಾತಿನ ಡೀಟೇಲ್ಸ್ ಅನ್ನ ರಿವೀಲ್ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಸಿಟ್ಟಾಗಿರೋದು ಯಾರ ಮೇಲೆ, ಯಾಕೆ ಈ ಮಾತನ್ನ ಹೇಳಿದ್ರು, ಈ ಪದವನ್ನ ಯಾಕೆ ಬಳಕೆ ಮಾಡಿದ್ರು, ಯಾರಿಗೆ ಈ ಪದವನ್ನ ಹೇಳ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಅವರ ಮೇಲೆ ಸಾಕಷ್ಟು ಹಗರಣಗಳು ಕೇಳಿ ಬರ್ತಾ ಇರುವಂಥದ್ದು, ಮೂಡ ಹಗರಣ ಸ್ಟಿಲ್ ಅವರ ಮೇಲೆ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಪದವನ್ನ ಬಳಕೆ ಮಾಡಿರುವಂಥದ್ದು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇನ್ನು ಕಲಬುರಗಿಯಲ್ಲಿ ಸಿದ್ದರಾಮಯ್ಯ ಮನೆ ಮುರುಕ ಮಾತನ್ನ ಹೇಳಿದ್ದಾರೆ. ಎಲ್ಲಾ ಕಾಲದಲ್ಲೂ ಕೂಡ ಮನೆ ಮುರುಕರು ಇದ್ದೇ ಇರ್ತಾರೆ ಅಂತ ಹೇಳಿ ವೇದಿಕೆಯಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಈ ಪದವನ್ನ ಯಾರಿಗೆ ಬಳಕೆ ಮಾಡಿದ್ರು? ಯಾವುದಾದ್ರೂ ವ್ಯಕ್ತಿಯನ್ನ ಅಥವಾ ರಾಜಕಾರಣಿಯನ್ನ ಗುರಿಯಾಗಿಸಿಕೊಂಡು ಈ ಪದವನ್ನ ಬಳಕೆ ಮಾಡಿದ್ರ? ನಮ್ಮ ಸಮಾಜದಲ್ಲೇ ಇದ್ದಾರೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಅವತ್ತೂ ಇದ್ದಾರೆ, ಇಂದೂ ಕೂಡ ಇದ್ದಾರೆ. ಮನೆ ಮುರುಕರು ಅಂದು ಇಂದು ಎಂದೂ ಇದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ವೇದಿಕೆಯ ಮೇಲೆ ಸಿದ್ದರಾಮಯ್ಯನನ್ನ ಸಿಕ್ಕಾಕಿಸಬೇಕು ಅಂತ ದೊಡ್ಡ ಮಸಲತ್ತು ನಡೀತಾ ಇದೆ. ಕೆಲವರು ದ್ವೇಷದ ರಾಜಕಾರಣ ಮಾಡ್ತಲೇ ಬಂದಿದ್ದಾರೆ. ಮೂಡ ಹಗರಣದಲ್ಲಿ ಈಗ ಸಿದ್ದರಾಮಯ್ಯ ಅವರ ಹೆಸರು ಕೇಳಿ ಬಂದಿತ್ತು. ಕೋರ್ಟ್ ಮೆಟ್ಟಿಲು ಕೂಡ ಹೇರಿರುವಂಥದ್ದು. ಹಾಗಾಗಿ ನನ್ನನ್ನು ಸಿಕ್ಕಾಕಿಸೋದಕ್ಕೆ, ರಾಜಕೀಯವಾಗಿ ಕೆಳಗೆ ಇಳಿಸೋದಕ್ಕೆ ಈ ಷಡ್ಯಂತ್ರವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಎಲ್ಲ ಕಾಲದಲ್ಲೂ ಕೂಡ ಮನೆ ಮುರುಕರು ಇದ್ದೇ ಇರ್ತದೆ. ನಮ್ಮ ಸಮಾಜದಲ್ಲೇ ಇದ್ದಾರೆ. ಅವತ್ತು ಇದ್ರು, ಇವತ್ತು ಇದ್ದಾರೆ, ಮುಂದೆನೂ ಇರ್ತಾರೆ. ಇವ್ರ ಬಗ್ಗೆ ನಾವೆಲ್ಲ ಎಚ್ಚರಿಕೆಯಿಂದ ಇರ್ಬೇಕಲ್ವಾ? ಎಚ್ಚರಿಕೆಯಿಂದ ಇರ್ಬೇಕ ಬೇಡ? ಈಗಲೂ ಇದ್ದಾರೆ. ಈ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ 2ನೇ ಸಾರಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡುವ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ, ಅವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತಾರೆ. ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾನವಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗ್ತದೆ. ಇದನ್ನ ತಡೆಗಟ್ಟಬೇಕು ಅಂತೇಳಿ ಕೆಲವು ಪಟ್ಟಭದ್ರ ಹಿತಾಸಕ್ತರು ನನ್ನ ಮೇಲೆ ತಿರುಗಿ ಬಿದ್ದಿದ್ದಾರೆ. ಈಗ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.